ಬೀನ್ಸ್ ಮತ್ತು ಮೂಲಂಗಿ ಹುಳಿನ ನಾನು ಯಾವಾಗಲೂ ಬೇಳೆ ಜೊತೆಗೆ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೆ. ಆದರೆ ನಮ್ಮ ಅಕ್ಕ ಈ ರೀತಿಯಾಗಿ ಒಂದು ಸರಿ ಟ್ರೈ ಮಾಡು, ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಟ್ಲು. ನಾನಂತೂ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿತ್ತು. ನೀವು ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಫಸ್ಟ್ಗೆ ಕುಕ್ಕರ್ಗೆ 2 ಕಪ್ಪಷ್ಟು ಬೇಳೆಯನ್ನು ಹಾಕಿ ಅದನ್ನು ಸಾಫ್ಟ್ ಆಗೋ ಹಾಗೆ ಒಂದು 3 ವಿಷಲ್ಸನ್ನು ಹಾಕಿಸ್ಬಿಟ್ಟು ಬೇಯಿಸಬೇಕು. ಇದು ಬೆಂದ ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಕುಕ್ಕರನ್ನ ಓಪನ್ ಮಾಡಿಬಿಟ್ಟು ಬೇಳೆನೆಲ್ಲ ಸ್ಮ್ಯಾಶ್ ಮಾಡಿಕೊಂಡು ಒಂದು ಸೈಡಲ್ಲಿ ಇಟ್ಕೊಳ್ಬೇಕು. ನೀರೇನ ಎಕ್ಸ್ಟ್ರಾ ಇದ್ದರೆ ತೆಗೆದುಬಿಡಿ, ನೀರೆಲ್ಲ ಇಷ್ಟೇ ಇದ್ದರೆ ಓಕೆ, ಇದೇ ಥರನೇ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಬಿಡಿ. ನೀರೇನಾದರೂ ಜಾಸ್ತಿ ಇದ್ದರೆ ಅದನ್ನು ಬಸ್ದುಬಿಟ್ಟು ಸೈಡಲ್ಲಿಟ್ಟು ಆಮೇಲೆ ಅದನ್ನು ಸಾಂಬಾರಿಗೆ ಸೇರಿಸ್ಕೊಬೇಕು. ಇದು ಈಗ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಈಗ ಇದನ್ನು ಒಂದು ಸೈಡಲ್ಲಿ ಇಟ್ಕೊಂಡು ಈರುಳ್ಳಿ, ಮೂಲಂಗಿ ಹಾಗೆ ಬೀನ್ಸ್ನ ಇಲ್ಲಿ ಕಟ್ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ. ಜೊತೆಗೆ ಸ್ವಲ್ಪ ಕಟ್ ಮಾಡಿರೋ ಟೊಮೆಟೊಸ್ ಕೂಡ ತೊಗೊಂಡಿದ್ದೀನಿ. ನೆಕ್ಸ್ಟ್ ಈಗ ಬಾಣಲಿಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಒಗ್ಗರಣೆಯನ್ನು ಮಾಡ್ಕೊಬೇಕಾಗುತ್ತೆ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ ಎಣ್ಣೆಗೆ ಸೇರಿಸ್ಬಿಟ್ಟು ಅದು ಚಿಟಪಟ ಅಂತಿದ್ದ ಹಾಗೇ ಜಜ್ಕೊಂಡಿರೋ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಹಾಗೆ ಕರಿಬೇವಿನ ಸೊಪ್ಪನ್ನು ಒಗ್ಗರಣೆಗೆ ಸೇರಿಸ್ಕೊಬೇಕು. ಇದನ್ನೆಲ್ಲ ಒಂದು ಸ್ವಲ್ಪ ಹೊತ್ತು ಹೊಂಬಣ್ಣ, ಬೆಳ್ಳುಳ್ಳಿ ಏನಿದೆಯಲ್ಲ ಅದೊಂದು ಸ್ವಲ್ಪ ಲೈಟಾಗಿ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡಿ. ನೆಕ್ಸ್ಟ್ ಈಗ ಇದಕ್ಕೆ ಈರುಳ್ಳಿನ ಸೇರಿಸ್ಕೊಬೇಕು. ಈರುಳ್ಳಿಯನ್ನು ಅಷ್ಟೇ ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ಸಾಲ್ಟ್, ತರಕಾರಿಗೆಲ್ಲ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನು ಸೇರಿಸ್ಕೊಳ್ಬೇಕು. ಸ್ವಲ್ಪ ಹೊತ್ತು ಹೀಗೆ ಫ್ರೈ ಮಾಡಿ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಟೊಮೆಟೊಸ್ ಕೂಡ ಸೇರಿಸ್ಕೊಂಡು ಇದು ಕೂಡ ಅಷ್ಟೇ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ಟೊಮೆಟೊಸ್ ಎಲ್ಲ ಸಾಫ್ಟ್ ಆಗಿದೆ, ಎಣ್ಣೆ ಎಲ್ಲ ಮೇಲೆ ಬಂದಿದೆ. ಈಗ ಇದಕ್ಕೆ ನಾನು ಬೀನ್ಸ್ ಮತ್ತು ಮೂಲಂಗಿನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಮೂಲಂಗಿನೂ ಮತ್ತು ಬೀನ್ಸನ್ನು ಕೂಡ ಈ ರೀತಿಯಾಗಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ಟು ಬೇಳೆ ಏನು ಬೇಯಿಸಿದ್ವಲ್ಲ, ಕುಕ್ಕರಲ್ಲಿ ಸ್ಮ್ಯಾಶ್ ಮಾಡಿದ್ವಲ್ಲ, ಅದರೊಳಗಡೆಗೆ ಇದನ್ನು ಸೇರಿಸ್ಬಿಟ್ಟು ನೆಕ್ಸ್ಟ್ ಈಗ ತಿಳಿ ನಿಮಗೆ ಎಷ್ಟು ಹದ ಸಾಂಬಾರು ತೆಳ್ಳಗಿರಬೇಕು ಅನ್ನೋದನ್ನು ನೋಡ್ಕೊಳ್ತಾ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ನೀರನ್ನು ನೀವು ಸೇರಿಸ್ಬೇಕಾಗತ್ತೆ. ಸೊ ನಾನು ಈ ಹದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಇದಕ್ಕೆ 2 ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ 2 ಸ್ಪೂನು MTR ಸಾಂಬಾರು ಪೌಡರ್ ಇದೆಯಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದೇ ಒಂದು ವಿಷಲ್ ಹಾಕ್ಸಿದ್ರೆ ಸಾಕು, ಸಾಂಬಾರು ರೆಡಿ ಆಗಿಬಿಡತ್ತೆ. ಸೊ ಈಗ ವಿಷಲ್ ಆಗಿದೆ, ಸ್ವಲ್ಪ ತಣ್ಣಗಾಗಿದೆ ಕುಕ್ಕರ್. ಗ್ಯಾಸ್ಕೆಟ್ ಎಲ್ಲ ಜಾಸ್ತಿ ದಿನ ಬಾಳಿಕೆ ಬರಬೇಕು ಅಂದರೆ ಸ್ವಲ್ಪ ಹೀಗೆ ನೀರನ್ನು ಬಿಟ್ಟು ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿಕೊಂಡ್ರೆ ಗ್ಯಾಸ್ಕೆಟ್ ಎಲ್ಲ ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತ ಹೇಳ್ತಾರೆ. ಸೊ ಸಾಂಬಾರೆಲ್ಲ ಇಲ್ಲಿ ರೆಡಿ ಆಗಿಬಿಟ್ಟಿದೆ, ಘಮ ಘಮ ಅಂತಿದೆ. ಸೊ ಇದನ್ನು ರೈಸ್ ಜೊತೆಯಲ್ಲಿ ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಜೊತೆಲಿ ಕೂಡ ಊಟ ಮಾಡ್ಬೋದು. ನಮ್ಮ ಅಕ್ಕ ಹೇಳ್ಕೊಟ್ಟಿದ್ದು ಸಾಂಬಾರು ರೆಸಿಪಿ ತುಂಬ ಚೆನ್ನಾಗಿತ್ತು. ನಾನಂತೂ ಟ್ರೈ ಮಾಡಿದೆ, ಟೇಸ್ಟಿಯಾಗಿತ್ತು. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ.